ರೆಡಿಯಾಗಿ ಬಂದಿರೋದು ಪ್ರೀ ಪ್ಲಾನ್ ಅಂತಾರ ಸರ್? ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಸರ್. ಈಗ ಎರಡೂ ಕಡೆಯಿಂದ ಕಲ್ ತೂರಾಟಾಗೈತಿ, ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳು ಅವ್ರು ಏನ್ ಕಲ್ಲುಗಳು ಹಾಕಿದಾರೋ ಅದನ್ನ ತಗೊಂಡು ನಮ್ಮ ಅದೇ ಸರ್, ಎಲ್ಲೋ ಒಂದ್ ಕಡೆಗೆ ಎರಡು ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಂತಲ್ಲ ಸರ್ ಈ ಘಟನೆಯಿಂದ. ನೋಡಿ, ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ. ಅದು ಯಾಕೆ ಸುನೀಲ್ ರೆಡ್ಡಿ ಒಂದೇ ಸಾರಿ MLA ಆಗಿದ್ದಾನೆ ಅಂದರೆ ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವರು ಪ್ರವೋಕ್ ಮಾಡೋದು. ಈಗ ನಾವು ಒಂದು ಮಾತು ಹೇಳ್ತೀನಿ, ಶ್ರೀರಾಮುಲು ಅವರು SP ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟರು ಒಂದು. ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತ ಬರ್ತಾ ಇದ್ದೀವಿ. ವಾಲ್ಮೀಕಿ ಭವನ್ ಅಂತೇಳಿ 8 ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ. ಹೌದಾ? ನಾನು ಮೇಯರ್ ಇದ್ದಾಗ 4 ಕೋಟಿ, ನಾನು ಕಾರ್ಪೊರೇಷನಿಂದ, ಅವರು ಗೌರ್ಮೆಂಟಿಂದ 4 ಕೋಟಿ, ಈಗ ಮತ್ತೆ ಒಂದು 2 ಕೋಟಿ ಖರ್ಚು ಮಾಡಿ AC ಮಾಡಿ ಅದನ್ನು ಅಲ್ಲಿ ಒಂದು 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ನಾವು ಇಟ್ಟಿದ್ದೀವಿ. ನೀನು ಬೇಕಂತೇಳಿ ಇವ್ರನ್ನ ಇದು ಮಾಡಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚ್ಯೂ ತಂದು ಇಟ್ಟಿದ್ಯಾ, ಇಡು, ಒಳ್ಳೇದು, ತೊಂದರೆ ಇಲ್ಲ, ನೀನು ಏನನ್ನ ಇಟ್ಕೋ. ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕ್ತೀಯ ಅಂತಂದರೆ ಅದು ತಪ್ಪು ಮಾಡ್ತಾ ಇರೋದು. ಹಂಗಾಗಿ ಅದನ್ನ ನಾವು ಏನು ಉದ್ದೇಶ ಇತ್ತು ಸರ್ ಈ ಒಂದು ಘಟನೆ ಆಗಕ್ಕೆ ಸರ್? ಮೂಲ ಉದ್ದೇಶ ಇಷ್ಟೇ, ಜಗಳ ತಕ್ಕೋಬೇಕಪ್ಪ ಅಷ್ಟು ಇಂಟೆನ್ಷನಲಿ. ಸತೀಶ್ ರೆಡ್ಡಿ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವಾಗಲೂ ಇದೆ ಅದು. ಶ್ರೀರಾಮುಲು ಅವರು ಮಾಮನ್ನ ಇದು ಫೈನಾನ್ಸ್ ಮಾಡಿ ಇದು ಮಾಡಿದ್ದು ಕೂಡ ಅವ್ರ ಕುಟುಂಬದ ಅಂತೇಳಿ ಪಬ್ಲಿಕ್ ಮಾತಾಡ್ತಾರೆ ಅದನ್ನು. ಹಾಗಾಗಿ ಏನು ಮಾಡಿದ್ದಾರೆ ರಾಮುಲು ಅವರು? ಏನು ಮಾವರಿಗೆ ಏನು ಮಾಡಿದ್ದಾರೆ ಸರ್? ಅದು ಏನು ಗಟ್ಟೆ ಏನು ಸರ್? ಅದು ಏನು ಅದು ಪಬ್ಲಿಕ್ನೇ ಕೇಳಬೇಕು, ಮಾತಾಡ್ಕೊಳ್ತಾರೆ ಜನ ಮಾಮೂಲಾಗಿ. ಬಟ್ ಇದು ಏನು ಕೇಸ್ ಎಲ್ಲ ನಮಗೇನು ಹೊಸದಲ್ಲ. ನಿನ್ನೆ ಸರ್ ನೀವು ಕೂಡ ಬಂದ್ರಿ ಸ್ಪಾಟ್ಗೆ, ಅವಾಗ ಹೆಂಗಿತ್ತು ಸರ್ ಸಿಚುವೇಶನ್? ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಡ್ರಪ್ಪ ಇಲ್ಲಿದ್ದ, ಇದು ಬ್ಯಾನರ್ ಇದು ತಪ್ಪು, ನೀವು ಇಲ್ಲಿ ಹಾಕಿದ್ದು ರೋಡ್ ಮೇಲೆ ಎಷ್ಟು ಜನ ಹಾಕೊಂಡ್ರೆ ಬ್ಯಾನರ್. ಈಗ ನಾನೊಂದು ಮಾತು ಹೇಳ್ತೀನಿ, ಪ್ರೀತಿ ಗೆಹ್ಲೋಟ್ ಅಂತ ಕಮಿಷನರ್ ಇದ್ರು, ನಾನು ಅವರು ಡಿಸ್ಕಸ್ ಮಾಡಿಕೊಂಡು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬ್ಯಾನರ್ಗಳು ಹಾಕಬಾರ್ದು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಏನಿರ್ತಾವೋ ಅಲ್ಲಿ ಮಾತ್ರ ಬ್ಯಾನರ್ಗಳು ಹಾಕಬೇಕು ಅಂತೇಳಿ ನಾವು ರೆಸೊಲ್ಯೂಷನ್ ಮಾಡಿ ಎಲ್ಲ ಮಾಡಿದ್ದೀವಿ. ಫುಲ್ ಸ್ಟ್ರಿಕ್ಟ್ ಆಗಿ ಕಂಟ್ರೋಲಲ್ಲಿ ಇತ್ತು ಅವಾಗ. ನಾವು ಏನನ್ನ ಯಾವತ್ತನ್ನ ಆಗಲಿ ಮುನ್ಸಿಪಲ್ ಚೇರ್ಮನ್ ಆಗಿ, MLA ಆಗಿ, KMF ಚೇರ್ಮನ್ ಆಗಿ, ಮತ್ತೆ ಇನ್ನೊಂದ್ಸಾರಿ MLA ಆಗಿ ಯಾವತ್ತನ್ನ ಬ್ಯಾನರ್ಗಳು ಇಷ್ಟು ಸಿಟಿಯಲ್ಲಿ ಕಾಣಿಸಿದ್ವ. ನನ್ನ ಬರ್ತ್ಡೇ ಕೂಡ ಬ್ಯಾನರ್ ಹಾಕ್ತೀನಿ ಅಂತ ನನ್ನ ಕಾರ್ಯಕರ್ತರಿಗೆ ಹೇಳ್ತಿದ್ದೆ, ಬೇಡಪ್ಪ ಅಂತೇಳಿ. ಅಷ್ಟೊಂದು ನೀಟಾಗಿ ನಾವು ನಡ್ಕೊಂಡಿವಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊತ ಬಂದೀವಿ. ಇವತ್ತು ನೀನು ಒಂದು ಸಾರಿ MLA ಆಗಿ ನಿನ್ನ ವಯಸ್ಸೆಷ್ಟು ಅಂದರೆ, ನಾನು ರಾಜಕೀಯದಲ್ಲಿ ನಮ್ಮ ಶ್ರೀರಾಮುಲು ನಾವು ಬಂದು ರಾಜಕೀಯದಲ್ಲಿ ಅದರಲ್ಲಿ 3/4 ಭಾಗ ನಮ್ಮ ಇದೇ ಇದೆ, ಸರ್ವಿಸೇ ಇದೆ ನಮ್ಮದು. ಸರ್ ಈಗ ಸತೀಶ್ ರೆಡ್ಡಿ ಅವರು ಕೂಡ ಈಗ ಮತ್ತೆ ಇದಕ್ಕೆ ಅಡ್ಮಿಟ್ ಮಾಡಿದ್ರು, ನಿಮ್ಮ ಕಡೆಯವರು ಹೊಡೆದಿದ್ದಾರೆ ಅಂತ ಈಗ ಅವರು ಹೇಳ್ತಾ ಇದ್ದಾರೆ ಸರ್. ಈಗ ನಾವು ಯಾರು ಬೆಂಗಳೂರಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಸರ್. ಈಗ ಅದೇ ನಿಮ್ಮ ತೂರಾಟ ಅವರಿಂದ ಆಗಿದೆ. ಆ ಕಲ್ಲುಗಳು ಈ ಕಡೆ ಬಿದ್ದುವಲ್ಲ, ಇವನ್ ತಗೊಂಡು ನಮ್ಮ ಹುಡುಗರು ಕೂಡ ಸುಮ್ಮನೆ ಇರಲ್ಲ ಅವರು. ಸರ್ ಇದು ಅಲಿ ಖಾನ್ ಮತ್ತೆ ಸತೀಶ್ ರೆಡ್ಡಿ ಇಬ್ಬರ ನಡುವಿನ ಜಗಳ ಹಿಂಗಾಗಿದೆ ಅಂತ ಹೇಳ್ತಾರೆ ಅವರು.